ಆಕಾಶವಾಣಿ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ. ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಲ್ಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ, ಬಿಸಿಲು, ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ. ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ. ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ, ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ, ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯೂ ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತಾ ಬಾಳಪಥವನ್ನು ಕ್ರಮಿಸೋಣ. ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ, ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮಥಿಸಿದರುಂಟು ನವನೀತ ಅರಿವಿನದು, ಮನವ ಮಥಿಸಲು ಬೇಕು ಬಂಧನವ ಕಳೆಯೆ.
ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. 100 ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ. ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ, ಗಾಳಿ, ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಅನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ, ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ,
ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ. ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಲಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ. ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆ ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ, ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು. ಇದುವರೆಗೂ ದಿವಾಕರ್ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.